ಯಾವುದೇ ಕ್ಷಣದಲ್ಲಿ ಮುಂಬೈಗೆ ರಮೇಶ್ ಜಾರಕಿಹೊಳಿ ಟೀಮ್ ಶಿಫ್ಟ್ ಆಗೋ ಸಾಧ್ಯತೆ ಇದೆ. ಯಾವುದೇ ಕ್ಷಣದಲ್ಲಿ ನೇರವಾಗಿ ಮುಂಬೈಗೆ ರಮೇಶ್ ಟೀಮ್ ದೌಡಾಯಿಸುವ ಸಾಧ್ಯತೆ ಇದೆ. ಅತೃಪ್ತ ಶಾಸಕರು ಎಲ್ಲೆಲ್ಲೋ ಇದ್ದಾರೋ ಅಲ್ಲಿಂದಲೇ ಮುಂಬೈಗೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ. ಎಲ್ಲಾ ಕಾಂಗ್ರೆಸ್ ಅತೃಪ್ತ ಶಾಸಕರು ಇವತ್ತೇ ಮುಂಬೈ ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಎಂಟಿಬಿ ನಾಗರಾಜ್, ಸುಧಾಕರ್, ನಾಗೇಶ್ ಆಪ್ತರ ಮೊಬೈಲ್ ಇದೀಗ ಸ್ವಿಚ್ ಆಫ್ ಕೂಡ ಬರ್ತಾ ಇದೆ. ಇಲ್ಲೊಂದ್ ಕಡೆ ಆಪರೇಷನ್ ಕಮಲ ಭರದಿಂದ ಸಾಗ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇವಾಗ ಮಧ್ಯಾಹ್ನದಿಂದ ನಡೀತಾ ಇರುವಂತಹ ಒಂದು ಡೆವಲಪ್ಮೆಂಟ್ ಅನ್ನ ನೋಡೋದಾದ್ರೆ ಈಗಾಗಲೇ 3 ಜನ ಶಾಸಕರು ಬೆಂಗಳೂರನ್ನ ಬಿಟ್ಟು ಚೆನ್ನೈನತ್ತ ತೆರಳಿರುವಂತದ್ದು. ಮತ್ತೊಂದ್ ಕಡೆ ರಮೇಶ್ ಜಾರಕಿಹೊಳಿ ಟೀಮ್ನಲ್ಲಿ ಏನು ಗುರುತಿಸಿಕೊಂಡಿರುವ ಅತೃಪ್ತ ಶಾಸಕರಿದ್ದಾರೆ ಅವರೆಲ್ಲರೂ ಕೂಡ ಮುಂಬೈಗೆ ಶಿಫ್ಟ್ ಆಗ್ತಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಈಗ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಸಂಪೂರ್ಣವಾದಂತಹ ಒಂದು ಇನ್ಫಾರ್ಮೇಶನ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಕನ್ಸಲ್ಟಿಂಗ್ ಎಡಿಟರ್ ಲಕ್ಷ್ಮಣ್ ಹುಗಾರ್ ಇದೀಗ ನ್ಯೂಸ್ ಡೆಸ್ಕ್ ನಿಂದ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಲಕ್ಷ್ಮಣ್, ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ರಮೇಶ್ ಜಾರಕಿಹೊಳಿ ಅವರನ್ನ ಕನ್ವಿನ್ಸ್ ಮಾಡುವಲ್ಲಿ ಯಶಸ್ವಿ ಆದ್ರು ಅಂತಲೇ ಅನ್ಕೊಳ್ಳಲಾಗಿತ್ತು. ಬಟ್ ಇದೀಗ ರಮೇಶ್ ಜಾರಕಿಹೊಳಿ ಟೀಮ್ನ ಶಾಸಕರು ಕೂಡ ಇದೀಗ ಮುಂಬೈಗೆ ಶಿಫ್ಟ್ ಆಗ್ತಾರೆ ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಲಭ್ಯ ಆಗ್ತಾ ಇದೆ. ಹಾಗಾದ್ರೆ ನಿನ್ನೆ ನಡೆದಂತಹ ಒಂದು ಮಾತುಕತೆ ಚರ್ಚೆ ಎಲ್ಲವೂ ಕೂಡ ವಿಫಲ ಆಯ್ತಾ ಅಂತ? ಸೌಮ್ಯ, ಖಂಡಿತವೂ ಕೂಡ ಈ ಬೆಳವಣಿಗೆ ನಾನು ಆಗಲೇ ಹೇಳಿದೆ, 2 ತಿಂಗಳಿಂದ ಬಹಳ ಗುಪ್ತವಾಗಿ ಇಲ್ಲಿಯ ಬಿಜೆಪಿ ನಾಯಕರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಆಪರೇಷನ್. ಸೊ ಹಾಗಾಗಿನೇ ಬಿಜೆಪಿ ನಾಯಕರು ಪದೇ ಪದೇ ಹೇಳ್ತಾ ಇದ್ರು, ನಿಮ್ಮ ಶಾಸಕರನ್ನ ಸರಿಯಾಗಿಟ್ಕೊಳ್ಳಿ, ನಿಮ್ಮ ಶಾಸಕರು ನಿಮ್ಮ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ನಾವೇನು ಮಾಡಕ್ಕಾಗತ್ತೆ. ನಿನ್ನೆ ಈಶ್ವರಪ್ಪ ಒಂದು ಮಾತನಾಡಿದ್ರು, ನಮ್ಮ ಜೊತೆ 3 ಶಾಸಕರು ಸಂಪರ್ಕದಲ್ಲಿದ್ದಾರೆ, ಅವ್ರ ಹೆಸರನ್ನು ಹೇಳಲಾದ್ರು. ನಾವು ಈಗ ಮಾತಾಡದೆ ಕೆಲವು ಬಿಜೆಪಿಯ ನಾಯಕರ ಪ್ರಕಾರ ಸೊ 2-3 ದಿವಸಗಳಲ್ಲಿ ತಾವು ನೋಡ್ತಾ ಇರಿ, ಸೊ 2-3 ದಿವಸಗಳಲ್ಲಿ ಏನ್ ಬೇಕಾದ್ರೆ ಆಗೋಗುತ್ತೆ. ಹಾಗಾದ್ರೆ ಈಗ 3 ಏನು ಶಾಸಕರು ಹೋಗ್ತಾ ಇದ್ದಾರೆ ಚೆನ್ನೈನತ್ತ ಪ್ರಯಾಣ ಬೆಳೆಸಿದ ಒಂದೇ ಕಾರಣದಲ್ಲಿ ಎಂಟಿಬಿ ನಾಗರಾಜ್, ಡಾಕ್ಟರ್ ಸುಧಾಕರ್, ಮತ್ತೊಂದು ಕಡೆ ಪಕ್ಷೇತರ ಶಾಸಕ ನಾಗೇಶ್. ಇವರ ಪ್ರಯಾಣ ನೋಡ್ತಾ ಹೋದ್ರೆ ಬಹುತೇಕ ಇವರ ಹಿಂದ್ಗಡೆ ಹೋಗ್ತಕ್ಕಂಥ ಅತೃಪ್ತ ಶಾಸಕರ ಅವರು ಕೂಡ ಟೀಮ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಈಗಾಗಲೇ ರಮೇಶ್ ಜಾರಕಿಹೊಳಿ ಗೋಕಾಕ್ನ ಅವ್ರ ನಿವಾಸದಲ್ಲಿ ಇದ್ರು ಕೂಡ ಯಾವುದೇ ಕ್ಷಣದಲ್ಲೂ ಕೂಡ ಅವ್ರು ಮುಂಬೈ ಅಥವಾ ಪುಣೆಗೆ ಹೋಗ್ಬೋದು. ಆಮೇಲೆ ಅವ್ರು ಹೇಳ್ಬೋದು ನಾವೆಲ್ಲೂ ಹೋಗ್ತಾ ಇಲ್ಲ, ನಾವೆಲ್ಲೂ ಹೋಗಲ್ಲ ಅಂತ ಹೇಳ್ಬೋದು. ಆದ್ರೆ ಅದಕ್ಕೆ ಬೇಕಾದಂತ ಒಂದು ಪೂರ್ವ ಸಿದ್ಧತೆ, ಆಪರೇಷನ್ ಬೇಕಾದಂತ ಲೆಕ್ಕಾಚಾರಗಳು, ಕ್ಯಾಲ್ಕುಲೇಷನ್ ಕೂಡ ಆಗಿದೆ ಅನ್ನುವಂಥದ್ದು. ಅಂದ್ರೆ ಕಳೆದ 1 ವಾರದಿಂದ ಯಡಿಯೂರಪ್ಪ ಮತ್ತು ಅವರ ಆಪ್ತರು ರೂಪಿಸಿರ್ತಕ್ಕಂಥ ಒಂದು ವ್ಯೂಹದಲ್ಲಿ ಅನೇಕ ಶಾಸಕರು ಹಿಂದೇಟ್ ಆಗ್ತಾ ಇದ್ರು. ಅಂದ್ರೆ ಸಂಪುಟ ವಿಸ್ತರಣೆಯಲ್ಲಿ ನಮಗೆ ಶಾಸಕ ಸ್ಥಾನ ಸಿಗಬಹುದು, ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗಬಹುದು, ನಾವು ಹೇಳಿದಂತ ಅಧಿಕಾರಿಗಳನ್ನ ನೇಮಕ ಮಾಡಬಹುದು, ವರ್ಗಾವಣೆ ಮಾಡಬಹುದು, ಸೊ ಸರ್ಕಾರವನ್ನ ಗಟ್ಟಿಯಾಗಿ ಉಳಿಸ್ಕೊಳ್ಳೋಣ, ನಿಮ್ಮೆಲ್ಲ ಅಹವಾಲುಗಳನ್ನ ನಾವು ಆಲಿಸ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ರು. ಆದ್ರೆ ಇದು ಆಗಲೇ ಅನೇಕ ಸುತ್ತಿನ ಒಂದು ಮಾತುಕತೆ ಆಗಿರೋದ್ರಿಂದ ಅನೇಕ ಶಾಸಕರು ಇದಕ್ಕೆ ಒಪ್ಪಿಗೆ ಕೊಟ್ಟಿರೋದ್ರಿಂದ ಸೊ ಈಗ ಈ ಹಂತದಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನ ಬಿಟ್ಟು ಕೂಡ ಈ ಆಪರೇಷನ್ಗೆ ಬಿಜೆಪಿ ಸಿದ್ಧತೆ ಮಾಡಿಕೊಂಡಿತ್ತು ಅನ್ನುವಂಥದ್ದು ಇಲ್ಲಿ ಹೇಳಬೇಕಾಗತ್ತೆ. ಸೊ ಹಾಗಾಗಿನೇ ಸೊ 5 ಜನ 7 ಜನ 8 ಜನ ಈ ರೀತಿಯಾಗಿ ಟೀಮ್ ಆಗಿ ಬೆಂಗಳೂರಿನಿಂದ ಮತ್ತೆ ಬೇರೆ ಬೇರೆ ಶಾಸಕರು ಎಲ್ಲೆಲ್ಲಿದ್ದಾರೋ ಅಲ್ಲಿಂದನೇ ಪ್ರಯಾಣ ಬೆಳೆಸಲಿಕ್ಕೆ ಸಿದ್ಧತೆ ಆಗಿದೆ ಅನ್ನುವಂಥದ್ದು. ಸೊ ಈಗಲೂ ಕೂಡ ಡಾಲರ್ಸ್ ಕಾಲನಿಯ ಧವಳಗಿರಿಯಲ್ಲಿ BS ಯಡಿಯೂರಪ್ಪ ಅವರ ಆಪ್ತರ ಜೊತೆ ಈಗಲೂ ಕೂಡ ಗಹನವಾದ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಶಾಸಕರನ್ನ ಮತ್ತೆ ಎಲ್ಲರೂ ಕೂಡ ಒಟ್ಟಿಗೆ ಬರಬೇಕು, ಎಲ್ಲೂ ಕೂಡ ಕದಲಬಾರದು. ಸೊ ಯಾವುದೇ ಕ್ಷಣದಲ್ಲಿ ರಾಜಕೀಯ ಕ್ಷಿಪ್ರ ಬೆಳವಣಿಗೆ ಆಗುತ್ತೆ. ಸೊ ಯಾವುದೇ ಕ್ಷಣದಲ್ಲಿ ನಮಗೆ ನಮ್ಮ ಜವಾಬ್ದಾರಿ ಏನು ಅನ್ನುವಂಥದ್ದು ಅರಿವಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಚೆಲ್ಲಾಪಿಲ್ಲಿ ಆಗಬಾರದು ಅನ್ನುವಂಥದ್ದು ಮೆಸೇಜ್ ಅನ್ನು ಕೂಡ ಈಗ ಅವರವರ ಶಾಸಕರಿಗೆ ಹೋಗಿದೆ ಅನ್ನುವಂಥದ್ದು. ಹಾಗಾಗಿ ಇವತ್ತು ಸಂಜೆ ಒಳಗಡೆ ಮತ್ತಷ್ಟು ಅತೃಪ್ತ ಶಾಸಕರು ಬೇರೆ ಬೇರೆ ಕ್ಷೇತ್ರ, ಬೇರೆ ಬೇರೆ ಊರುಗಳಿಗೆ, ಬೇರೆ ಬೇರೆ ಪಟ್ಟಣಗಳಿಗೆ ಹೋಗ್ತಕ್ಕಂಥ ಒಂದು ಸಾಧ್ಯತೆ ದಟ್ಟವಾಗಿದೆ. ಸೊ ಈಗಾಗಲೇ ತಾವು ನೋಡ್ತಾ ದೃಶ್ಯದಲ್ಲೂ ಕೂಡ ಯಾರೆಲ್ಲ ನಾಯಕರು ಕಾರುಗಳಲ್ಲಿ ಈಗಾಗಲೇ 3 ಶಾಸಕರು ಪ್ರಯಾಣ ಬೆಳೆಸಿದ್ದಾರೆ ಚೆನ್ನೈನತ್ತ. ನಮ್ಮ ವರದಿಗಾರರು ಕೂಡ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಸೊ ಒಂದಂತೂ ಸ್ಪಷ್ಟ, ಪಿತೃಪಕ್ಷ 24ಕ್ಕೆ ಶುರು ಆಗುತ್ತೆ. ಆ 24ಕ್ಕೆ ಶುರು ಆದ್ರೆ ಆಮೇಲೆ ಯಾವುದೇ ರಾಜಕೀಯ ವಿದ್ಯಮಾನಗಳು ಕಷ್ಟ ಅನ್ನುವಂಥದ್ದು ಒಂದ್ ಕಡೆ ಚರ್ಚೆ ಆಗ್ತಾ ಇದೆ. ಹಾಗಾಗಿನೇ ಸೆಪ್ಟೆಂಬರ್ 24ರ ಒಳಗಡೆ ಈ ಆಪರೇಷನ್ ಅನ್ನ ಸಕ್ಸಸ್ ಮಾಡಿದ್ರೆ ಸೊ ನಂತರ ಮುಂದಿನ ರಾಜಕೀಯ ವಿದ್ಯಮಾನಗಳು ಶುರು ಆಗುತ್ತೆ.
ರಾಜೀನಾಮೆ ಕೊಡ್ತಕ್ಕಂಥದ್ದ ಅಥವಾ ರಾಜ್ಯಪಾಲರ ಹತ್ರ ಹೋಗಿ ನೋಡಿ ವಿಶ್ವಾಸ ಕಳ್ಕೊಂಡಿರ್ತಕ್ಕಂಥ ಸರ್ಕಾರವನ್ನ ತಾವು ಯಾವ ದಮ್ಮ ಇರ್ತ ಅಸ್ತ್ರವನ್ನ ಪ್ರಯೋಗ ಮಾಡ್ತೀರಿ. ಸೊ ಇವೆಲ್ಲವೂ ಕೂಡ ಬಿಜೆಪಿ ಮುಂದಿರ್ತಕ್ಕಂಥ ಆಯ್ಕೆಗಳು ಸೌಮ್ಯ. ಹಾಗಾಗಿ ಒಂದಂತೂ ಸ್ಪಷ್ಟ, ಎಲ್ಲವೂ ಸರಿ ಇದೆ, ಯಾವುದೇ ಶಾಸಕರು ನಮ್ಮಿಂದ ಹೋಗಲ್ಲ ಅಂತ ಜೆಡಿಎಸ್ ಕಾಂಗ್ರೆಸ್ ನಾಯಕರು ಹೇಳ್ತಿದ್ರು, ಅದು ಈಗ ಅವರು ಹೋಗ್ತಾ ಇದ್ದಾರೆ ಅನ್ನುವಂತ ಒಂದು ಸಂಕೇತ ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಒಂದು ಗುಪ್ತಚರ ಇಲಾಖೆ ಮಾಹಿತಿ ಪ್ರಕಾರ ಸಿಎಂ ಕುಮಾರಸ್ವಾಮಿ ಕೂಡ ಮಾಹಿತಿ ಹೋಗಿದೆ, ನಿಮ್ಮಿಂದ ಶಾಸಕರು ಚೆಲ್ಲಪಿಲ್ಲಿ ಆಗ್ತಾ ಇದ್ದಾರೆ, ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ಅವರಿಗೂ ಕೂಡ ಗೊತ್ತಾಗಿದೆ. ಆ ಕಾರಣಕ್ಕಾಗಿನೇ ಜೆಡಿಎಸ್ ನ ಶಾಸಕಾಂಗ ಸಭೆ ಇವತ್ತು ಸಂಜೆ ಹಾಸನದಲ್ಲಿ ಕರೆಯಲಾಗಿದೆ. ಇದಾದ ನಂತರ ಈಗ ಸಂಜೆ 4:15 ಗಂಟೆಗೆ ಕಾಂಗ್ರೆಸ್ನ ತುರ್ತು ಪತ್ರಿಕಾಗೋಷ್ಠಿ ಕೂಡ ಕರೆಯಲಾಗ್ತಾ ಇದೆ. ಇವೆಲ್ಲವನ್ನು ಕೂಡ ಗಮನಿಸಿದ್ರೆ ಬಹುತೇಕ ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ ಪೊಲಿಟಿಕಲ್ ಆಪರೇಷನ್, ಪೊಲಿಟಿಕಲ್ ದಂಗೆ ಶುರು ಆಗ್ತಾ ಇದೆ ಸೌಮ್ಯ. ಲಕ್ಷ್ಮಣ, ಸಾಕಷ್ಟು ದಿನಗಳಿಂದಲೂ ಕೂಡ ಬಿಜೆಪಿ ತೆರೆಮರೆಯಲ್ಲಿ ಆಪರೇಷನ್ ಕಮಲಕ್ಕೆ ಪ್ರಯತ್ನ ಪಡ್ತಾ ಇತ್ತು ಅನ್ನುವಂಥದ್ದು ಗೊತ್ತಿಲ್ಲದೆ ಇರೋ ಮಾಹಿತಿ ಏನಲ್ಲ. ಮತ್ತೊಂದು ಕಡೆ ಎಷ್ಟೇ ಶತಾಯಗತಾಯ ಪ್ರಯತ್ನ ಮಾಡಿದ್ರೂ ಕೂಡ ಕಾಂಗ್ರೆಸ್ನ ಶಾಸಕರನ್ನ ತಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕೆ ಕಾಂಗ್ರೆಸ್ನ ಪ್ರಮುಖ ನಾಯಕರಿಗೆ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ಇಷ್ಟರ ಮಟ್ಟಿಗಿನ ಅತೃಪ್ತಿ ಹೊಗೆ ಆಡೋದಕ್ಕೆ ಏನ್ ಕಾರಣ ಅಂತ ಅಂದ್ರೆ ಒಂದಂತೂ ಸ್ಪಷ್ಟ, ಈ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ರಚನೆ ಆದಾಗಲಿಂದಲೂ ಕೂಡ ಈ ಸರ್ಕಾರ ಬೇಡ ಅನ್ನುವಂಥದ್ದು ಒಂದು ವರ್ಗ ಇದ್ದೇ ಇದೆ. ಅದು ಸಿದ್ದರಾಮಯ್ಯ ನೇತೃತ್ವದಿಂದ ಅಲ್ಲಿಂದ ಇಲ್ಲಿವರೆಗೆ ಬಂದಂತ ಸಂದರ್ಭದಲ್ಲೂ ಕೂಡ ಈಗ ಸಿದ್ದರಾಮಯ್ಯ ಹೈಕಮಾಂಡ್ ಅನ್ನೋ ಕಾರಣಕ್ಕಾಗಿ ಅವರು ಈ ಸರ್ಕಾರವನ್ನ ಇರ್ಲಿ ಅಂತ ಬಯಸ್ತಾ ಇದ್ದಾರೆ. ಆದ್ರೆ ಶಾಸಕರಿಗೆ ಅವರದೇ ಆದಂತ ಅಧಿಕಾರದ ಆಸೆ, ಅವ್ರದೇ ಆದಂತ ಕ್ಷೇತ್ರದ ಅನುದಾನ, ಅವ್ರದೇ ಆದಂತ ಅಧಿಕಾರಿಗಳ ವರ್ಗಾವಣೆ ಮತ್ತು ಇಲ್ಲಿರ್ತಕ್ಕಂಥದ್ದು 2 ಪಕ್ಷಗಳ ಸರ್ಕಾರ, ಇಲ್ಲಿ ಮಂತ್ರಿ ಸ್ಥಾನ ಕೂಡ ಶೇರ್ ಆಗಿದೆ, ಹಂಚಿಕೆ ಆಗಿದೆ. ಸೊ ಕಾಂಗ್ರೆಸ್ನಲ್ಲಿ 79 ಶಾಸಕರಿದ್ರು ಕೂಡ ಇವರಿಗೆ ಸಿಗ್ತಾ ಇರ್ತಕ್ಕಂಥ ಸಚಿವರ ಸ್ಥಾನ ಲೆಕ್ಕಾಚಾರದಲ್ಲಿ 18-19. ಸೊ ಜೆಡಿಎಸ್ಗೆ 13ರಿಂದ 14 ಸಿಗ್ತಾ ಇದೆ. ಅಂದ್ರೆ ಇಲ್ಲಿ 80 ಜನ ಶಾಸಕರಿಗೆ ಸಿಗ್ತಾ ಇರ್ತಕ್ಕಂಥ ಸಚಿವ ಸ್ಥಾನಗಳು ಕಮ್ಮಿ. ಮತ್ತೊಂದು ಕಡೆ ಜೆಡಿಎಸ್ 37 ಇದ್ದಾಗಲೂ ಕೂಡ ಅವರಿಗೆ 14-15 ಸಚಿವ ಸ್ಥಾನ ಸಿಗ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಮಂತ್ರಿ ಆಗ್ಬೇಕನ್ನುವಂಥವ್ರ ಸಂಖ್ಯೆ ಕಾಂಗ್ರೆಸ್ ಅಲ್ಲಿ ಜಾಸ್ತಿ ಆಗಿದೆ. ಮತ್ತೊಂದು ಕಡೆ ಈಗ ಏನಾದರೂ ಯಡಿಯೂರಪ್ಪ ಏನಾದರೂ ಈ ಆಪರೇಷನ್ ಮೂಲಕ ಮತ್ತೆ ಸಿಎಂ ಆದ್ರೆ ನಾವು ಯಾರ್ಯಾರು ಮಾತಾಡಿದ್ವಿ, ನಮಗೆ ಕ್ಷೇತ್ರದ ಅನುದಾನ ಇರ್ಬೋದು, ಮತ್ತೊಂದು ಕಡೆ ಮತ್ತೆ ಉಪಚುನಾವಣೆ ಆದ್ರೆ ಅದಕ್ಕೆ ಖರ್ಚು ವೆಚ್ಚ ಇರ್ಬೋದು, ಇವೆಲ್ಲವನ್ನು ಇಟ್ಕೊಂಡಿದೆ ಅನೇಕ ಶಾಸಕರು ಈ ರೀತಿಯ ಒಂದು ಆಪರೇಷನ್ಗೆ ಮುಂದಾಗಿದ್ದಾರೆ ಅನ್ನೋದು. ಸೊ ಈಗಾಗಲೇ ಕೆಲವು ಶಾಸಕರನ್ನ ಮಾತುಕತೆ ಮಾಡಿದ್ದಾರೆ. ಸೊ ಮೊನ್ನೆ ಸಿಎಂ ಕುಮಾರಸ್ವಾಮಿ ಅವರು ಮಾತನಾಡಿದ್ರು, ನಾಗಮಂಗಲದ ಶಾಸಕ ಏನು ಸುರೇಶ್ ಗೌಡರನ್ನ ಬೋರಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ಮಾತುಕತೆ ನಡೀತಾ ಇತ್ತು, ಈಗಲೂ ಕೂಡ ಮಾತಾಡ್ತಾ ಇದ್ದಾರೆ ಅನ್ನೋದು ಅದು ನಿಜ. ಈಗಾಗಲೇ ಆ ರೀತಿಯ ಆಪರೇಷನ್ ಕೂಡ ಆಗಿದೆ. ಆದ್ರೆ ಯಾರು ಕೂಡ ಅದಕ್ಕೆ ದಾಖಲೆಗಳು ಸಿಗ್ತಾ ಇಲ್ಲ, ಅದಕ್ಕೆ ಬೇಕಾದಂತ ಸಬ್ಸ್ಟಾನ್ಷಿಯಲ್ ಪ್ರೂಫ್ ಇಲ್ಲ, ಅದಕ್ಕೆ ಬೇಕಾದಂತ ಆಡಿಯೋ ವಿಡಿಯೋಗಳು ಸಿಗ್ತಾ ಇಲ್ಲ. ಸೊ ಎಲ್ಲವೂ ಕೂಡ ಈ ತರದ ಬೆಳವಣಿಗೆಗಳಿದ್ದಾವೆ. ಪಕ್ಷಾಂತರ, ಮತ್ತೊಂದು ಕಡೆ ಆಪರೇಷನ್, ಯಾವ ಕೂಡ ದಾಖಲೆ ಸಮೇತ ಆಗ್ತಕ್ಕಂಥದ್ದಲ್ಲ. ಹಾಗಾಗಿ ಈಗ ಅನೇಕ ನಾಯಕರ ಫೋನ್ ಅನ್ನು ಕೂಡ ಟ್ಯಾಪ್ ಆಗ್ತಾ ಇದೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿದೆ. ಹಾಗಾಗಿ ಇಂಟೆಲಿಜೆನ್ಸ್ ಕೂಡ ಎಲ್ಲ ಈ ವಿದ್ಯಮಾನಗಳನ್ನ ಸಿಎಂ ಅವರಿಗೆ ರವಾನೆ ಮಾಡ್ತಾ ಇರ್ತಕ್ಕಂಥದ್ರಲ್ಲಿ ತುಂಬಾ ಬಿಜಿ ಆಗಿದೆ. ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ಖಂಡಿತವಾಗಿ ಕೂಡ ಈ ಬೆಳವಣಿಗೆ ಏನಿದೆ ಇದು ಡೂ ಆರ್ ಡೈ ಅನ್ನುವಂಥದ್ದು. ಹಾಗಾಗಿ ಯಾವುದೇ ಕ್ಷಣದಲ್ಲೂ ಕೂಡ ದೋಸ್ತಿ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲ ವಾತಾವರಣಕ್ಕೆ ಈ ಬೆಳವಣಿಗೆಗಳು ದಾರಿ ಮಾಡ್ತಾ ಇದ್ದಾವೆ. ಈ ಬೆಳವಣಿಗೆಗಳು ಕಾರಣ ಆಗುತ್ತೆ. ಹಾಗಾಗಿ 2 ದಿನಗಳ ಒಳಗಡೆ ರಾಜ್ಯದಲ್ಲಿ ಇನ್ನೊಂದು ಸುತ್ತಿನ ಒಂದು ರಾಜಕೀಯ ಕ್ಷಿಪ್ರ ಕಾರ್ಯಾಚರಣೆ ಶುರು ಆಗುತ್ತೆ. ಅದನ್ನ ಮುಂದಿನ ದಿನ ನೋಡಬಹುದು. ಆದ್ರೆ ಒಂದಂತೂ ಸ್ಪಷ್ಟ, ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ನಾವೇನು ಮಾಡ್ತಾ ಇಲ್ಲ, ಇದೆಲ್ಲವೂ ಸುಳ್ಳು, ಇದು ಮಾಧ್ಯಮಗಳ ಸೃಷ್ಟಿ ಅಂತ ಮತ್ತೊಂದು ಸಲ ಬಂದು ಮಾಧ್ಯಮದವರ ಮೇಲೆ ಅಟ್ಯಾಕ್ ಮಾಡಿದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಸೌಮ್ಯ. ಓಕೆ, ಧನ್ಯವಾದ ಲಕ್ಷ್ಮಣ್ ಹುಗಾರ್.